ते दीपं ज्योति नमोस्तुते शुभं करोति कल्याणं आरोग्य धन संपदा शत्रुबुद्धि विनाशाय. ಕಲಿಕಾ ಹಬ್ಬವು ಮಕ್ಕಳನ್ನ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸುವ ಮೂಲಕ ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿ ವಿಜಯಲಕ್ಷ್ಮಿ ಅವರು ಹೇಳಿದರು. ಅವರು ಕುಮಟಾ ತಾಲೂಕಿನ ಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ನೆಲ್ಲಿಕೇರಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಸ್ಥಳೀಯ ಕಲೆಗಳು, ಜನಪದ ಹಾಡುಗಳು ಮತ್ತು ಕಥೆಗಳಿಗೆ ಈ ಹಬ್ಬದಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಎಂದರು. ಇದು ಮಕ್ಕಳಿಗೆ ತಮ್ಮ ಸಂಸ್ಕೃತಿಯ ಪರಿಚಯ, ಚಿತ್ರಕಲೆ, ಮಣ್ಣಿನ ಮಾದರಿ ತಯಾರಿಕೆ, ಕಾಗದದ ಕೆಲಸ, ನಾಟಕಗಳ ಮೂಲಕ ಮಕ್ಕಳ ಸೃಜನಶೀಲ ಶಕ್ತಿಯನ್ನ ಉತ್ತೇಜಿಸಲಾಗುತ್ತದೆ ಎಂದರು. ಕಲಿಕಾ ಹಬ್ಬವನ್ನ ಆಚರಿಸ್ತಾ ಇರೋದು ಸತತ 3ನೇ ವರ್ಷದಿಂದ ಈಗ 3 ವರ್ಷ ಆಯ್ತು. ಪ್ರತಿ ವರ್ಷ ನಮ್ಮ 1ರಿಂದ 5ನೇ ತರಗತಿಯ ಮಕ್ಕಳಿಗೆ FLN ಅಂದ್ರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಈ ಒಂದು ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಹೇಳುವಂತ ಆಶಯದಿಂದ ನಿರಂತರವಾಗಿ ಕಳೆದ 3 ವರ್ಷಗಳಿಂದ NEPಯ ಒಂದು ಆಧರಿಸಿಕೊಂಡು ನಮ್ಮಲ್ಲಿ FLN ಒಂದು ಚಟುವಟಿಕೆಗಳು ನಡೀತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಕನಿಷ್ಠ 3ನೇ ತರಗತಿಯ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ಗಳಿಸ್ಕೊಳ್ಬೇಕು, ಕನಿಷ್ಠ 2ನೇ ತರಗತಿಯ ಸಾಮರ್ಥ್ಯವನ್ನ ಗಳಿಸ್ಕೊಳ್ಬೇಕು. ಮತ್ತೆ ಆ ಸಾಮರ್ಥ್ಯಗಳು 1ರಿಂದ 3ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆ ಮೂಲಭೂತ ಸಾಮರ್ಥ್ಯಗಳು ಇರಬೇಕು ಹೇಳುವಂಥದ್ದು ನಮ್ಮ ಇಲಾಖೆಯ ಆಶಯ. ಅದಕ್ಕೆ ತಕ್ಕ ಹಾಗೆ ನಮ್ಮ ಶಾಲೆಗಳಲ್ಲಿ ದ್ವಿಮಾಸಾಚರಣೆ, ಭಾಷೆಯ ಕುರಿತ ಹಾಗೆ ದ್ವಿಮಾಸಾಚರಣೆ ಹಾಗೂ ಗಣಿತಕ್ಕೆ ಕುರಿತ ಹಾಗೆ ದ್ವಿಮಾಸಾಚರಣೆಯ ಒಂದು ಚಟುವಟಿಕೆಗಳು ಈಗಾಗಲೇ ನಡೆದಿವೆ. ಆ ಎಲ್ಲ ಚಟುವಟಿಕೆಗಳ ಉದ್ದೇಶ ಅಂತಂದ್ರೆ ನಮ್ಮ ಮಕ್ಕಳು ಓದುವುದು ಮತ್ತು ಬರೆಯುವುದನ್ನ ಕಲಿಬೇಕು. ಎಲ್ಲ ಮಕ್ಕಳು 100% ಎಲ್ಲ ಮಕ್ಕಳು ಸಹ ಓದುವುದು ಮತ್ತು ಬರೆಯುವುದನ್ನ ಕಲಿಯಬೇಕು ಅಂತ ಹೇಳುವಂತಹ ಒಂದು ಆಶಯ ನಮ್ದು. ಹಾಗಾಗಿ ಅದಕ್ಕೆ ಪೂರಕವಾಗಿ FLN ಕಲಿಕಾ ಹಬ್ಬವನ್ನ ಪ್ರತಿ ಕ್ಲಸ್ಟರ್ಗಳಲ್ಲಿ ಆಚರಿಸಲಾಗ್ತಾ ಇದೆ. ನಂತರ ಮಾತನಾಡಿದ BRC ಸಂಧ್ಯಾ ರಾಯ್ಕರ್ ಅವರು, ಹಬ್ಬವು FLN ಆಧಾರಿತ ನಿಧಾನಗತಿ ಕಲಿಕೆಯಲ್ಲಿರುವ ಮಕ್ಕಳಿಗಾಗಿ ಇರುತ್ತದೆ. ಇದರಲ್ಲಿ 7 ಚಟುವಟಿಕೆಗಳಿವೆ. ಎಲ್ಲ ಚಟುವಟಿಕೆಗಳು ಮಕ್ಕಳಿಗೆ ಮನರಂಜನೆ ನೀಡುತ್ತಾ ಮಕ್ಕಳಿಗೆ ಕಲಿಕೆಯನ್ನ ಉತ್ತೇಜಿಸುತ್ತದೆ. ಈ ಚಟುವಟಿಕೆಗಳು ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಹಾಕುತ್ತದೆ ಎಂದರು. ಶಾಲೆಯಲ್ಲಿ ಆಯೋಜನೆಗೊಂಡಿರುವಂತದ್ದು ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಮಕ್ಕಳಿಗೆ ಮೂಲಭೂತ ಸಾಮರ್ಥ್ಯಗಳನ್ನ ಕಲಿಸುವ ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರ ತನ್ನ ಒಂದು ಘನ ಉದ್ದೇಶದಿಂದಾಗಿ ಇದನ್ನ ಆಯೋಜಿಸಲಿಕ್ಕೆ ಹೇಳಿತ್ತು. ಹಾಗಾಗಿ ಪ್ರತಿ ಕ್ಲಸ್ಟರ್ಗಳಲ್ಲಿ ತುಂಬಾ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗೆ ಈ ಕ್ಲಸ್ಟರ್ ನಲ್ಲಿ ಕೂಡ ಎಲ್ಲಾ ಶಿಕ್ಷಕರ ಸಹಕಾರದಿಂದ, SDM ಸರ್ ನೆರವಿನಿಂದ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈಗಾಗಲೇ ವಿಜಯಲಕ್ಷ್ಮಿ ಮೇಡಮ್ ರವರು ಕಲಿಕಾ ಹಬ್ಬದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಪಾಲಕರು ಮತ್ತೆ ಸಮುದಾಯ ಶಾಲೆಯ ಒಟ್ಟಿಗೆ ಮಕ್ಕಳೊಟ್ಟಿಗೆ ಪಾಲ್ಗೊಳ್ಳಬೇಕು ಹೇಳುವುದು ಕೂಡ ಈ ಕಾರ್ಯಕ್ರಮದ ಒಂದು ಸದುದ್ದೇಶ. ಅಂದ್ರೆ ನಿಮ್ಗೆ ಹೇಳಿದ ಹಾಗೆ ಕಥೆಯನ್ನ ಕಟ್ಟುವುದಿರ್ಬೋದು, ಗಟ್ಟಿಯಾಗಿ ಓದುವಂಥದ್ದು, ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಪ್ರತಿಯೊಂದು ಕೋಣೆಗಳಲ್ಲಿ ನಡೀತಾ ಇರ್ತದೆ. ರಸಪ್ರಶ್ನೆ ಇರ್ಬೋದು, ಇದನ್ನ ಮಕ್ಕಳು ಬಹಳ ಖುಷಿಯಿಂದ ಪಾಲ್ಗೊಳ್ತಾರೆ. ಯಾಕೆ ಕೇಳಿದ್ರೆ ಅವರಿಗೆ ಇದೊಂಥರ ಹಬ್ಬ. ಅಂದ್ರೆ ತಾವೇನೋ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು, ಏನೋ ಒಂದು ಮಾಡ್ಬೇಕು, ಮತ್ತೆ ಕೆಲವೊಂದು ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಾಗೆ ಕಾಳುಗಳಿಂದ ಏನೇನೋ ಮಾಡುವಂಥದ್ದು, ತರಕಾರಿಗಳನ್ನ ಮಾಡುವಂಥದ್ದು, ಅದನ್ನೆಲ್ಲ ಬಹಳ ಖುಷಿಯಿಂದ ಮಕ್ಕಳು ಮಾಡ್ತಾರೆ. ಮತ್ತೆ ಕೆಲವೊಂದಿಷ್ಟನ್ನ ಕಲ್ತ್ಕೊಂಡು ಹೋಗ್ತಾರೆ. ಇದು ಈ ಕಲಿಕಾ ಹಬ್ಬದ ಮುಖ್ಯ ಉದ್ದೇಶ. ಇನ್ನು ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ್ ಜಿ ಬಾಡ್ಕರ್ ಮಾತನಾಡಿ, ವಿದ್ಯಾರ್ಥಿಗಳು ತಾವು ಕಲಿತ ಪಾಠಗಳನ್ನೇ ವಿವಿಧ ಸ್ಪರ್ಧಾತ್ಮಕ ಚಟುವಟಿಕೆಗಳ ಮೂಲಕ ಪ್ರದರ್ಶಿಸಿದರೆ ಮಕ್ಕಳಿಗೆ ಕಲಿಕೆಯ ಒಂದು ಹಬ್ಬವಾಗುತ್ತದೆ. ಈ ಹಬ್ಬದಲ್ಲಿ ಮಕ್ಕಳಿಗೆ 7 ವಿವಿಧ ಸ್ಪರ್ಧೆಗಳ ಮೂಲಕ ಅವರಲ್ಲಿ ಕಲಿಕಾ ಪ್ರೇರೇಪಣೆ ಬೆಳೆಸಲಾಗುತ್ತದೆ ಎಂದರು. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂಥ FLN ಕಲಿಕಾ ಹಬ್ಬ ಕುಮಟಾ ತಾಲೂಕಿನ ನೆಲ್ಲಿಕೇರಿ ಕ್ಲಸ್ಟರ್ನ ಹಬ್ಬ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ಒಂದು ಹಬ್ಬ ನಮ್ಮ ಶಾಲೆಯಲ್ಲಿ ನಡೆಯುವುದು ನಮಗೆ ತುಂಬ ಹೆಮ್ಮೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMC ಪಾಲಕ, ಪೋಷಕರು, ಶಿಕ್ಷಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಉದ್ಘಾಟನೆ ಈಗಾಗಲೇ ಆಗಿದೆ. ಬಹಳ ಶಿಕ್ಷಣಾಧಿಕಾರಿಗಳು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಇಟ್ಟುಕೊಂಡು ನಮಗೆ ತುಂಬ ಖುಷಿಯನ್ನು ಪಟ್ಟಿದೆ. ಇಂತಹ ಕಾರ್ಯಕ್ರಮ ತಾಲೂಕಿನಲ್ಲಿ ಮತ್ತೆ ನಡೀತಾ ಇರಬೇಕು ನಮ್ಮ ಅಭಿಪ್ರಾಯ. ಇದು ಮಕ್ಕಳಿಗೆ ತುಂಬ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರೀತಿ ಪ್ರಶಾಂತ್ ಬೋರ್ಗಾಂವ್ಕರ್, ಕೇಶವ ನಾಯ್ಕ್, ವಿಜಯಾನಂದ, ಎನ್ಜಿ ಮುಕ್ರಿ, ಸಿಆರ್ಪಿ ಮಂಜುನಾಥ ಕುಡಿಯಾಲ್, ಸಿಆರ್ಪಿ ಕಲಾ ಜೇವಂತ್, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಮಹೇಶ್ ಗೌಡ್ರವರು ಉಪಸ್ಥಿತರಿದ್ದರು.